ಸಮರ್ಪಕ ಬಸ್ ಸೌಲಭ್ಯಕ್ಕೆ ಒತ್ತಾಯಿಸಿ ಬಸ್ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ. ಗದಗ: ಶಾಲೆಯ ಸಮಯಕ್ಕೆ ಅನುಗುಣವಾಗಿ ಬಸ್ ಸೌಲಭ್ಯ ಒದಗಿಸಿರಿ ಎಂದು ಈಗಾಗಲೇ ಹಲವು ಸಲ ಶಿರಹಟ್ಟಿ ಘಟಕದ ಸಾರಿಗೆ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕುಸಲಾಪುರ ಗ್ರಾಮದ ವಿದ್ಯಾರ್ಥಿಗಳು ನಿಗದಿತ ಸಮಯಕ್ಕೆ ಸಮರ್ಪಕ ಬಸ್ ಸೌಲಭ್ಯಕ್ಕೆ ಆಗ್ರಹಿಸಿ ಸಾರಿಗೆ ಅಧಿಕಾರಿಗಳಿಗೆ ಹಲವು ಬಾರಿ ತಿಳಿಸಿದರೂ ಸಹ ಸರಿಯಾದ ಸಮಯಕ್ಕೆ ಬಸ್ ಬಾರದೇ ಇರುವ ಕಾರಣಕ್ಕೆ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಕಳೆದ ಶುಕ್ರವಾರ ಬೆಳಗ್ಗೆ ಶಿರಹಟ್ಟಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಸ್ ತಡೆ ನಡೆಸಿದರು. ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನವೊಲಿಸುವ ಮೂಲಕ 3 ದಿನಗಳ ಕಾಲಾವಕಾಶ ತೆಗೆದುಕೊಂಡು ಕುಸಲಾಪುರ ಗ್ರಾಮಕ್ಕೆ ನಿಗದಿತ ಸಮಯಕ್ಕೆ ಬಸ್ ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಹಿಂಪಡೆದರು. ವರದಿ: ಚಂದ್ರಶೇಖರ ಸೋಮಣ್ಣವರ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಅಲ್ಲಿ ತರಬೇತಿ ಸ್ಟೇಜ್ ಪಾಯಿಂಟ್ ಇರುತ್ತೆ, ಇಲ್ಲಿ ತರಬೇತಿ ಸ್ಟೇಜ್ ಪಾಯಿಂಟ್ ಇರಂಗಿಲ್ಲ. ಆಧಾರ್ ಕಾರ್ಡ್ ಓಕೆ ತಡಿ ಸಾಹೇಬ್ರೆ, ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸ್ಕೂಲ್ ಮಕ್ಕಳು ಇವತ್ತು ಒಂದು ನಿಮಿಷ ಕೇಳಿ ಸರ್. ಅಲ್ಲಿ ಇಷ್ಟೊಂದು ಗಂಟೆ ಸ್ಟೋರಿ ಕೇಳಿದ್ವಿ ಸರ್. ಈಗ ಇದೆಯಲ್ಲ, ಇದು 3 ದಿನದ ಒಳಗಡೆ ಬಗೆಹರಿಸ್ಕೊಡಿ ಸರ್. ಯಾಕಂದ್ರೆ ಕೇಳಿ ನೀವು ಮೇಡಮ್ ಇಲ್ಲ ಅಂತ ಹೇಳಿದ್ರ. ಇವತ್ತಿಗೆ ಎಷ್ಟೇ ಆಯ್ತು? ಇವತ್ತು 19, 20, 21 ಕ್ಲಿಯರ್ ಆಗಿರ್ಬೇಕು. ಸೋಮವಾರಕ್ಕೆ 20 ಹೇಳಿದ್ದೀನಿ. ಅಧ್ಯಕ್ಷರಾದ 224 ಕ್ಷೇತ್ರ 31 ಜಿಲ್ಲೆ ಗೊತ್ತು ನನಗೆ. ಯಾವನೇ ಒಂದು ನಿಮ್ಮೂರು ರೋಡ್ ಹೋಗ್ಬಿಟ್ಟು ಅದೊಂದು ಪ್ರಾಬ್ಲಮ್. ಯಾಕಂದ್ರೆ ಡ್ರೈವರ್ಗಳು ಬರೋದು 5 ನಿಮಿಷ ಯಾಕೆ ಲೇಟ್ ಆಗುತ್ತೆ ಅಂದ್ರೆ ಬಸ್ ಓಡಿಸೋದಿಲ್ಲ. ಒಂದು ನಿಮಿಷ ಸಾಯಂಕಾಲ ಬೇ ಸಾಯಂಕಾಲ 5:30 ಅದು ಟೈಮ್ ಸರ್ ಇನ್ನೂ ಬರಂಗಿಲ್ಲ. 5:30 ಬರ್ತನ್ರಿ. 9 ಬರಂಗಿಲ್ಲ. ಟೈಮ್ ಅನ್ರಿ. ಹೇಳ್ರಿ ರಿಪೋರ್ಟ್ ಏನು ಸಮಸ್ಯೆ ಐತಿ ಹೇಳ್ರಿ. ಇವ್ರಿಗೆ